ನಮಸ್ತೆ ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಕನಕಪುರ ರಸ್ತೆಯ ಉದಯಪುರದಿಂದ ಸೋಮನಹಳ್ಳಿ ಟೋಲ್ವರೆಗೆ ಸ್ಥಗಿತಗೊಳಿಸಲಾದ ಕಗ್ಲಿಪುರ ಬೈಪಾಸ್ ಕಾಮಗಾರಿ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. ಬೈಪಾಸ್ ನಿರ್ಮಾಣ ಮಾಡದೆ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಬಳಿ ವಿಶೇಷ ರಸ್ತೆ ನಿರ್ಮಾಣಕ್ಕೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈಗಾಗಲೇ ಸ್ಥಳದಲ್ಲಿ 4 ಪಥದ ರಸ್ತೆ ನಿರ್ಮಾಣವಾಗಿದ್ದು, ಇದರ ನಡುವೆಯೇ ಮತ್ತೊಂದು ವಿಶೇಷ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವುದಕ್ಕೆ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕಗ್ಲಿಪುರ ಬೈಪಾಸ್ ನಿರ್ಮಾಣಕ್ಕೆ ವರ್ಷಗಳಿಂದ ವಿಳಂಬ ಮಾಡುತ್ತಿರುವ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಬೈಪಾಸ್ ಕಾಮಗಾರಿ ಪೂರ್ಣಗೊಳಿಸದೆ ವಿಶೇಷ ರಸ್ತೆಗೆ ಆದ್ಯತೆ ನೀಡುತ್ತಿರುವುದು ಯಾರ ಹಿತಕ್ಕಾಗಿ ಎಂಬ ಪ್ರಶ್ನೆಯನ್ನು ಸಂಘ ಎತ್ತಿದೆ. ಮೊದಲು ಕಗ್ಲಿಪುರ ಬೈಪಾಸ್ ಕಾಮಗಾರಿ ಆರಂಭಿಸಿ ಬಳಿಕ ಯಾವುದೇ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿರುವ ಸಂಘ ಬೇಡಿಕೆ ಈಡೇರಿದ್ದರಿಂದ ಸ್ಥಳದಲ್ಲಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಕಗ್ಲಿಪುರ ಬೈಪಾಸ್ ಸಾವಿನ ರಸ್ತೆಯಿಂದ ಮುಕ್ತಿ, ಸಾವಿನ ರಸ್ತೆಯಿಂದ ಮುಕ್ತಿ. ಮಲ್ಯಾಡರಿಗೆ ವಿಶೇಷ ರಸ್ತೆ ಬೇಡ ಬೇಡ, ಮಲ್ಯಾಡರಿಗೆ ವಿಶೇಷ ರಸ್ತೆ ಬೇಡ ಬೇಡ, ಮಲ್ಯಾಡರಿಗೆ ವಿಶೇಷ ರಸ್ತೆ ಬೇಡ ಬೇಡ. ಗುರೂಜಿ ಸರ್ವಿಸ್ ರಸ್ತೆ ಬೇಡ ಬೇಡ, ಗುರೂಜಿ ಸರ್ವಿಸ್ ರಸ್ತೆ ಬೇಡ ಬೇಡ, ಆಶ್ರಮದ ಸೇವಕರ ರಸ್ತೆ ಬೇಡ ಬೇಡ, ಜನೋಪಕಾರಿ ರಸ್ತೆ ಬೇಕು. ಬಂಧುಗಳೇ, ಎಲ್ರಿಗೂ ಈ ದಿನ ಶುಭವಾಗಲಿ. ಸಮಾಜದ ಕೆಲಸ. ಸದ್ಯ ನಾವು ಇವತ್ತಿನ ದಿನ ನಮ್ಮ ಕನಕಪುರ ರಸ್ತೆ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಎದುರುಗಡೆ ಏನೊಂದು NHA ಅವರು ನೀತಿಗೆಟ್ಟವರು ರವಿಶಂಕರ್ ಗುರುಜಿ ಆಶ್ರಮಕ್ಕೆ ಒಂದು ವಿಶೇಷವಾದ ರಸ್ತೆ ಮಾಡ್ತಾ ಇದ್ದಾರೆ. ಆ ವಿಶೇಷವಾದ ರಸ್ತೆ ಸ್ಥಳದಲ್ಲೇ ನಾವು ಇವತ್ತಿನ ದಿನ ನಿಂತಿದ್ದೀವಿ. ವಿಶೇಷವಾದ ರಸ್ತೆ ಅಂತಂದ್ರೆ ನಿಮ್ಗೆ ಏನಪ್ಪಾ ವಿಶೇಷವಾದ ರಸ್ತೆ ಅಂತ ಅನ್ಸ್ಬೋದು. ಹೌದು, ನಿಜವಾಗ್ಲೂ ಇದು ವಿಶೇಷವಾದ ರಸ್ತೆನೆ. ಈಗಾಗಲೇ ಇಲ್ಲಿವರೆಗೂ 4 ಲೈನ್ ಆಗಿದೆ. ಇಲ್ಲಿವರೆಗೂ 4 ಲೈನ್ ಆಗಿದೆ. ಯಥೇಚ್ಛವಾಗಿ 4 ಲೈನ್ ಕಂಪ್ಲೀಟ್ ಆಗಿ ಆ ಕಡೆ ಈ ಕಡೆ ಕೂಡ ಹೆಚ್ಚುವರಿ ಜಾಗ ಇದೆ. ಆಗಿದ್ರು ಕೂಡ ಇಲ್ಲಿ ಒಂದು ವಿಶೇಷ ರಸ್ತೆ ಮಾಡ್ತಾ ಇದ್ದಾರೆ. NHA ಅವರೇ, ಒಂದು 50 ಸಲ ಬಂದಿರ್ಬೋದಲ್ಲಪ್ಪ ನಿಮ್ಮ ಆಫೀಸ್ಗೆ. ನಿಮ್ಮಲ್ಲಿ ಮಾನವೀಯತೆ ಅನ್ನೋದೇನೆ ಇದೇನೆ, ನಿಮ್ಗೆ ಮನುಷ್ಯತ್ವ ಇದೇನಪ್ಪ ನಿಮ್ಗೆ? ಕಗ್ಲಿಪುರ ಬೈಪಾಸ್ ಮಾಡ್ರಯ್ಯ, ಆದ್ಯತೆ ಕಗ್ಲಿಪುರ ಬೈಪಾಸ್ ಕೊಡ್ರಯ್ಯ ಅಂದ್ರೆ ಇಲ್ಲಿ ಬಂದು ಸಾಯ್ತಾ ಇದ್ದೀರಲ್ಲಯ್ಯ, ಇಲ್ಲಿ ಬಂದು ಸಾಯ್ತಾ ಇದ್ದೀರಲ್ಲಪ್ಪ. 4 ಲೈನ್ ಆಗಿರೋದು ನೆಲ ಅಲ್ಲಿ ಬಂದು ಸಾಯ್ತಾ ಇದ್ದೀರಲ್ಲಯ್ಯ. ಒಂದ್ ಲಾರಿ ಹೋದ್ರೆ ಇನ್ನೊಂದ್ ಲಾರಿ ಹೋಗಕ್ ಜಾಗ ಇಲ್ವಲ್ಲಪ್ಪ ಅಲ್ಲಿ ಕಗ್ಲಿಪುರ ಕೆರೇರಿ ಮೇಲೆ. ಸಾಲುಡ್ಸೆ ಹತ್ರ 2 ಗಾಡಿ ಹೋದ್ರೆ ಇನ್ 3ನೇ ಗಾಡಿ ಪಾಸ್ ಆಗಲ್ವಲ್ಲಯ್ಯ. ಅಲ್ಲಿ ಬಂದ್ ಮಾಡಿ ಸಾಯ್ರಯ್ಯ, ಬೈಪಾಸ್ ಮಾಡ್ರಪ್ಪ. ಅಲ್ಲಿ ಜನ ಸಾಯ್ತಾ ಇರೋದಲ್ಲಿ ಸಾವಿನ ರಸ್ತೆ ಆಗಿದೆ. ಕಗ್ಲಿಪುರ ಬೈಪಾಸ್ ಇಲ್ದಿರ 7 ಕಿಲೋಮೀಟರ್ ಸಾವಿನ ರಸ್ತೆ ಆಗಿದೆ. ಜನ ದಿನ ಬೆಳಿಗ್ಗೆ ಪ್ರಾಣ ಕೈಲಿಟ್ಕೊಂಡು ಓಡಾಡ್ತಾ ಇದ್ದಾರೆ. ಪ್ರಾಣ ಕೈಲಿಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನ ಬಿಟ್ಟು ಮೊದಲು ಅಲ್ಲಿ ಆದ್ಯತೆ ಕೊಡ್ರಿ ಅಂತ ಹೇಳಿದ್ರೆ ಅವತ್ತು ನಿಮ್ಗೆ ವಾರ್ನಿಂಗ್ ಮಾಡಿದ್ವಿ ನಾವು. ಈ ರಸ್ತೆ ಬೇಡ, ನಮಗೆ ಬೇಕಾಗಿಲ್ಲ ಸಾರ್ವಜನಿಕರಿಗೆ ಅಂತ. ಸಾರ್ವಜನಿಕರ ಹಣದಲ್ಲಿ ತಂದು ನೀವು ಯಾರಿಗೋ ಬಲ್ಯಾಡ್ರಿಗೆ ವಿಶೇಷ ರಸ್ತೆ ಅಂಗಡಿ ಮಾಡ್ಕೊಡ್ತೀರಾ? ನಾಳೆ ಬೆಳಿಗ್ಗೆ ನನಗೊಂದು ಮಾಡ್ಕೊಡು. ನೋಡಿ, ನಾನು ರೈತ ಸಂಘದಲ್ಲಿ ರಾಜ್ಯಾಧ್ಯಕ್ಷ, ನನ್ನ ಮನೆಗೊಂದು ಒಂದು ಸ್ಪೆಷಲ್ ರೋಡ್ ಮಾಡ್ಕೊಡೋಲಿ. ನಡಿ, ಜಾಗ ಬೇಕಾ? ಅಲ್ಲೈತೆ ಗೌರ್ಮೆಂಟ್ ಜಾಗ ಇದೆ, ನನ್ಗೊಂದು ಸ್ಪೆಷಲ್ ರೋಡ್ ಮಾಡು. ವೆಂಕಟೇಶ್ವರನಿಗೆ ಒಂದು ಮಾಡು, ಪ್ರಶಾಂತನ್ಗೊಂದು ಮಾಡು, ಇವ್ರಿಗೊಂದು ಮಾಡ್ಕೊಡ್ರಿ. ಎಲ್ರಿಗೊಂದೊಂದು ರಸ್ತೆ ಮಾಡ್ರಿ. ನಿಮ್ಮ ಅಧಿಕಾರನ ದುರ್ಬಳಕೆಗಳು ಮಾಡ್ಕೊಂಡು ಯಾರೋ ಬಲ್ಯಾಡ್ರಿಗೆ ತಂದು ಅವತ್ತು ನಿತಿನ್ ಗಡ್ಕರಿ ಕರೆದಿದ್ರಲ್ಲಪ್ಪ ಆಶ್ರಮಕ್ಕೆ, ಒಂದು ಮನವಿ ಪತ್ರ ಸ್ವೀಕರಿಸಕ್ಕಾಗಲ್ಲ ನಿಮ್ಗೆ ಅವ್ರ ಕೈಲಿ? ಅವ್ರೇನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದನ್ನ ಮಾಡ್ತಾ ಇಲ್ವಾ? ಆಡಳಿತ ಮಾಡ್ತಾ ಇಲ್ವಾ? ಸರ್ವಾಧಿಕಾರಿ ಆಡಳಿತ ಇದನ್ನ ಮಾಡ್ತಾ ಇದ್ದೀರಾ? ರಾಜಕಾರಣ ಮಾಡ್ತಾ ಇದ್ದೀರಾ? ಇವು ಕೂಡಲೇ ಈ ಕೆಲಸ ನಿಲ್ಲಿಸಬೇಕು. ಮುಂಚೆ ಬೇಕಾಗಿರುವಂತದ್ದು ಕಗ್ಲಿಪುರ ಬೈಪಾಸ್. ಕಗ್ಲಿಪುರ ಬೈಪಾಸ್ ಬೇಕಾಗಿರುವಂತದ್ದು. ಇಲ್ಲಿ ವಿಶೇಷ ರಸ್ತೆ ಎಲ್ಲ ನಮ್ಗೆ ಬೇಡ. ಹೆಲಿಕಾಪ್ಟರ್ ಇಳಿಸ್ಕೊಳಕ್ ಒಳಗಡೆ ಜಾಗ ಇದೆ, ಇಳಿಸ್ಕೋತಾರೆ. ಏರೋಪ್ಲೇನ್ ಇಳಿಸ್ಕೊಳಕ್ ಜಾಗ ಇದೆ, 4,500 ಎಕರೆ. ಒಂದು ಏರ್ಪೋರ್ಟ್, ಮಿನಿ ಏರ್ಪೋರ್ಟ್ ಮಾಡ್ಕೋತಾರೆ ಒಳಗಡೆ. ಅವ್ರಿಗೆ ಇರೋ ಜಾಗ, ಅವ್ರಿಗೆ ವಿಶೇಷ ರಸ್ತೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋ ಸಾಮಾನ್ಯ ಜನತೆಗೆ ಬೇಕಾಗಿರುವಂತದ್ದು ಕಗ್ಲಿಪುರ ಬೈಪಾಸ್. ಇದೇ ರೀತಿ ನಮ್ಗೆ ಅಲ್ಲಿವರೆಗೂ ರಸ್ತೆ ಮಾಡಿಕೊಡ್ರಿ, ಆಮೇಲೆ ವಿಶೇಷ ರಸ್ತೆ ಮಾಡಿರಂತೆ. ಇಲ್ಲಿ ಆಗಿದೆಯಲ್ಲ ಆ ರೀತಿ 4 ಲೈನ್ ಮಾಡ್ರಿ ಫಸ್ಟ್ ನಮ್ಗೆ ಸೋಮನಹಳ್ಳಿವರೆಗೂ, ಟೋಲ್ವರೆಗೂ, ಆಮೇಲೆ ವಿಶೇಷ ರಸ್ತೆ ಯೋಚನೆ ಮಾಡೋಣ. ಅದು ರೈತರು ಅವಕಾಶ ಕೊಟ್ರೆ, ಇಲ್ಲ ಅಂದ್ರೆ ಅವಕಾಶ ಇಲ್ಲ ಅಂದ್ರೆ ಅದಕ್ಕೂ ಇಲ್ಲ. ಟೋಲಲ್ಲಿ ಸರ್ವಿಸ್ ರಸ್ತೆ ಇಲ್ಲ ಅಂತ ಹೇಳ್ತಾರೆ. ಇವಾಗ ಹೆಂಗ್ ಸರ್ವಿಸ್ ಮಾಡ್ತಾ ಇದ್ದೀರಾ? ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ, ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದ್ರೆ ನಮ್ಮ ಕ್ಷೇತ್ರದ ಜನತೆಗೆ ಏನಾದ್ರು ಅನುಕೂಲ ಮಾಡಬೇಕಾದ್ರೆ ನಿಮ್ಮ ಆಫೀಸ್ಗೂ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ರಿಕ್ವೆಸ್ಟ್ ಕೊಟ್ಟಿದ್ದೀವಿ. 600 ಕೋಟಿ ಸ್ಯಾಂಕ್ಷನ್ ಮಾಡಿದೀನಿ ಬೈಪಾಸ್ ರೋಡ್ಗೆ ಅಂತ ಹೇಳಿದ್ರಿ. ಆದ್ರೂ ಇನ್ನೂ ಇವಾಗಲೂ ಯಾವುದೇ ಒಂದು ತುಚಾರ್ ಮಾತಾಡ್ತಾ ಇಲ್ಲ.
ದಯವಿಟ್ಟು ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ, ಈ ಕ್ಷೇತ್ರ ಜನತೆ ಓಟ್ ಹಾಕಿರೋರು ಏನಾದ್ರು ಗೊತ್ತಾಗಿದ್ರೆ ದಯವಿಟ್ಟು ಬಂದು ಸರ್ವಿಸ್ ಬೈಪಾಸ್ ರಸ್ತೆ ಮಾಡಿಸಿ ನಮ್ಮ ಸೋಮನಹಳ್ಳಿ ಟೋಲಲ್ಲಿ ನಮ್ಮ ಭಾಗದ ರೈತರಿಗೆ ಮತ್ತೆ ನಮ್ಮ ಭಾಗದ ಜನ ಓಡಾಡಕ್ಕೆ ಸರ್ವಿಸ್ ರಸ್ತೆ ಮಾಡಿಕೊಟ್ರೆ ನೀವು ಇನ್ನೂ ಒಂದು 3-4 ಸರಿ ಬೇಕಾದ್ರೆ ಸಂಸದೆ ಆಗಿ ಉಳಿತೀರಾ. ಇಲ್ಲ ಅಂದ್ರೆ ಇನ್ನೊಂದ್ಸರಿ ಬಂದ್ರೆ ಮನೆ ಬಾಗ್ಲಿಗೆ ಓಟ್ ಕೇಳಕ್ಕೆ ಬಂದ್ರೆ ಪರ್ಕೆ ತಕೊಂಡು ಹೊಡೆಯೋದು ಜನ ಇವಾಗ ರೊಚ್ಚಿಗೆದ್ದವ್ರೆ. ಅದು ಗ್ಯಾರಂಟಿ ಆಯ್ತದೆ. ನಿಮಗೂ ಮಾನ ಮರ್ಯಾದೆ ಇರ್ಲಿ ಮೇಡಮ್ ಅವರು. ನೋಡಿದ್ರಲ್ಲ ವೀಕ್ಷಕರೇ, ಇನ್ನೊಂದು ವಿಶೇಷ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜೆಟಿವಿ ಡಿಜಿಟಲ್. ನಮಸ್ಕಾರ. ಇನ್ನಷ್ಟು ಉಪಯುಕ್ತ ಸುದ್ದಿಗಳಿಗಾಗಿ ನಮ್ಮ ಜೆಟಿವಿ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜಾಹೀರಾತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ.